ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಕೇವಲ ದಂಡದಿಂದ ತಪ್ಪಿಸಿಕೊಳ್ಳಲು ಇರುವ ಸಾಧನವಲ್ಲ, ಅದು ಜೀವರಕ್ಷಕ ಎಂದು ಚಳ್ಳಕೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ. ಕುಮಾರ್ ಹೇಳಿದರು. ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿ ಅವರು ಮಾತನಾಡಿದರು. ಆಗಸ್ಟ್ 15ರವರೆಗೆ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿ ಮೂಡಿಸಲಾಗುವುದು. ಆಗಸ್ಟ್ 16ರಿಂದ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುವ ಸವಾರರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಪಘಾತದ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸುವುದರಿಂದ ತಲೆಗೆ ಗಂಭೀರ ಗಾಯವಾಗುವ ಹಾಗೂ ಸಾವು ಸಂಭವಿಸುವ ಅಪಾಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ಇಂದಿನಿಂದಲೇ ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ನಿಮ್ಮ ಸುರಕ್ಷಿತ ಪ್ರಯಾಣ ನಿಮ್ಮ ಕುಟುಂಬದ ನೆಮ್ಮದಿ ಮತ್ತು ಭವಿಷ್ಯವನ್ನು ಕಾಪಾಡುತ್ತದೆ. ದಂಡದ ಭಯದಿಂದ ಮಾತ್ರವಲ್ಲ, ಸ್ವಯಂ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಬೇಕು ಎಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಇನ್ನು ಪಿಎಸ್ಐ ವೀರೇಶ್ ಮಾತನಾಡಿ, ಈಗಾಗಲೇ ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರನ್ನು ಪೊಲೀಸ್ ಠಾಣೆಗೆ ಕರೆತಂದು ಜಾಗೃತಿ ಮೂಡಿಸಲಾಗಿದೆ. ಅಪಘಾತದ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬೀಳುವುದನ್ನು ತಪ್ಪಿಸಿ ಪ್ರಾಣ ಉಳಿಸುವಲ್ಲಿ ಹೆಲ್ಮೆಟ್ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಎಸಿಗಳಾದ ನಾಗೇಂದ್ರಪ್ಪ ಹಾಗೂ ಮಂಜುನಾಥ್, ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್, ಶಿವರಾಜ್ ಸೇರಿದಂತೆ ದ್ವಿಚಕ್ರ ವಾಹನ ಸವಾರರು ಉಪಸ್ಥಿತರಿದ್ದರು. ಹೆಲ್ಮೆಟ್ ಧರಿಸಿ, ಸುರಕ್ಷಿತವಾಗಿ ಪ್ರಯಾಣಿಸಿ, ನಿಮ್ಮ ಪ್ರಾಣವನ್ನು ನೀವೇ ರಕ್ಷಿಸಿಕೊಳ್ಳಿ. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರಿಗಾಗಿ. ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ತಿರ್ಲಿಲ್ಲ, ಪೊಲೀಸರು ನಮಗೇನು ಹೇಳಿಲ್ಲ, ತಿಳಿಸಲಿಲ್ಲ, ನಾವು ಇಷ್ಟು ವರ್ಷಗಳ ಕಾಲ ನಾವು ಆಗ್ತಾ ಇರಲಿಲ್ಲ ಅನ್ನೋ ಮನೋಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ತಾವೆಲ್ಲ ಇವತ್ತು ಬಂದಿಲ್ಲೇ ಹೆಲ್ಮೆಟನ್ನು ಪರ್ಚೇಸ್ ಮಾಡಿ ಮನೆಯಲ್ಲೂ ಕೂಡ ಪರ್ಚೇಸ್ ಮಾಡಿದ್ರೆ ಆಗಸ್ಟ್ 15 ತನಕ ನಾನು ಚಳ್ಳಕೆರೆ ತಾಲೂಕಿನ ನಮ್ಮ ಮಹಾಜನತೆಗೆ ನಾವು ವಿನಂತಿಸ್ಕೊಳ್ಳೋದೇನಂತಂದರೆ, ಇಲ್ಲಿವರೆಗೆ ಆಗಿರ್ತಕ್ಕಂಥ ಅಪಘಾತಗಳಲ್ಲಿ 80ರಿಂದ 90ರಷ್ಟು ಅಪಘಾತಗಳು ಬೈಕ್ ಅಪಘಾತಗಳಲ್ಲಿ ತಲೆಗೆ ಪೆಟ್ಟು ಬಿದ್ದಿದ್ದರಿಂದನೇ ಸಾವು ಸಂಭವಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ತಮಗೆಲ್ಲರೂ ಕೂಡ ಟಿವಿಲಿ, ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಡ್ತಾ ಇರ್ತಾರೆ. ಆದ್ದರಿಂದ ದಯಮಾಡಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಇರ್ತದೆ, ನಿಮ್ಮ ಮಕ್ಕಳಿರ್ತಾರೆ, ತಂದೆ ತಾಯಿ ಇರ್ತಾರೆ, ನೀವೆಲ್ಲ ಹೊರಗಡೆ ಹೋಗಿ ಬರ್ತೀರಿ ಅಂತ ಹೇಳ್ತೀರಾ, ಮತ್ತೆ ವಾಪಸ್ ಬರೋ ನಿರೀಕ್ಷೆಯಲ್ಲಿ ಅವರೆಲ್ಲ ಇರ್ತಾರೆ. ಅವ್ರನ್ನ ಒಂದ್ಸಲಿ ಮನಸ್ಸಲ್ಲಿ ನೆನೆಸ್ಕೊಂಡು ತಾವೆಲ್ಲರೂ ಕೂಡ ಮನೆಯಿಂದ ಹೊರಡುವಾಗ ಹೆಲ್ಮೆಟ್ ಧರಿಸ್ಕೊಂಡು ಹೊರಡಬೇಕು. ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕಬೇಕು. ನಾನು ನಮ್ಮ ಮಾಧ್ಯಮ ಮಿತ್ರರ ಜೊತೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆಂದರೆ, ಪ್ರತಿಯೊಂದು ನಮ್ಮ ತಾಲೂಕಿನ 65 ಹಳ್ಳಿಗಳಿಗೆ ಮತ್ತು ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಗಸ್ಟ್ 15ರ ತನಕ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. 16ನೇ ತಾರೀಕು ಮಾರನೇ ದಿವಸ ಬೆಳಗ್ಗೆಯಿಂದನೇ ಕೂಡ ನಾವು ಹೆಲ್ಮೆಟ್ ಧರಿಸ್ತಾ ಇದ್ದರೆ ಅವರು ಅಧಿಕಾರಿಗಳಾಗಿರಲಿ, ಸರ್ಕಾರಿ ಅಧಿಕಾರಿಗಳಾಗಿರಲಿ, ಸಾರ್ವಜನಿಕರಾಗಿರಲಿ, ನಮ್ಮ ಪೊಲೀಸ್ ಇಲಾಖೆಯವರಾದರೂ ಕೂಡ ಖಂಡಿತವಾಗಲೂ ಅವರಿಗೆ ನಾವು ದಂಡವನ್ನು ವಿಧಿಸ್ತೇವೆ. 15 ತನಕ ತಮಗೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಒಳ್ಳೆ ISI ಬ್ರ್ಯಾಂಡ್ದು ಹೆಲ್ಮೆಟನ್ನು ಖರೀದಿ ಮಾಡಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ರಲ್ಲಿ ಯಾವುದೋ ಪೊಲೀಸವ್ರದ್ದು ಸ್ವಾರ್ಥ ಇರೋದಿಲ್ಲ. ನೀವು ಹೆಲ್ಮೆಟ್ ಧರಿಸಿ, ಒಂದು ವೇಳೆ ಅಪಘಾತ ಆದಾಗ ಕೈಗೆ ಕಾಲಿಗೆ ಪೆಟ್ಟಾದರೆ ಸ್ವಲ್ಪ ಪೆಟ್ಟಾಗುತ್ತೆ, ಇಲ್ಲಾಂದರೆ ಬ್ಯಾಂಡೇಜ್ ಹಾಕ್ಸ್ತೀವಿ, ಇಲ್ಲಾಂದರೆ ಮೂಳೆ ಮುರಿದ್ರೆ ಮೂಳೆನ ಕೂಡಿಸ್ಕೊಡ್ತಾರೆ. ಆದರೆ ತಲೆಗೆ ಪೆಟ್ಟಾದರೆ ಏನೂ ಮಾಡೋಕ್ಕೆ ಬರೋದಿಲ್ಲ, ಜೀವವನ್ನು ಕಳ್ಕೊತೀರ. ಆದ್ದರಿಂದ ಇಲ್ಲಿ ನಿಂತಿರ್ತಕ್ಕಂಥವ್ರು ಮತ್ತು ಈಗ ಯಾರು ಹೆಲ್ಮೆಟನ್ನು ತಗೊಳ್ಳದೇ ಇರ್ತಕ್ಕಂಥವ್ರು ದಯಮಾಡಿ ಹೆಲ್ಮೆಟ್ ಇದೆ ಅಥವಾ ನಿಮ್ಮ ಮನೆಯಲ್ಲಿದ್ದರೆ ತರಿಸ್ಕೊಳ್ಳಿ. ತರಿಸ್ತಲೇ ಯಾವುದೇ ಕಾರಣಕ್ಕೂ ವಾಹನಗಳನ್ನ ನಾನು ಇಲ್ಲಿಂದ ಬಿಡೋದಿಲ್ಲ. ನೀವು ಹೆಲ್ಮೆಟ್ ಧರಿಸಿ ಇಲ್ಲಿಂದ ಹೋಗಬೇಕು. 15ನೇ ತಾರೀಕು ಆದಮೇಲೆ 16ನೇ ತಾರೀಕಿಂದ ಆಗಸ್ಟ್